ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪಿಗೆ ಕದಿಮರು ಕನ್ನ ಹಾಕಿದ್ದಾರೆ. ಶಾಪ್ನಲ್ಲಿದ್ದ 140 ಕೆಜಿಯ ಬೆಳ್ಳಿಯನ್ನ ಕದ್ದು ಕದಿಮರು ಎಸ್ಕೇಪ್ ಆಗಿರೋದು. 140 ಕೆಜಿ ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿರುವಂತಹ ಜ್ಯುವೆಲರಿ ಶಾಪ್ ಇದು. ಶಾಪಿನ ಸಿಸಿಟಿವಿ ವೈರ್ ಅನ್ನ ಕಟ್ ಮಾಡಿದ್ದಾರೆ ಕಳ್ಳರು. ಕದಿಮರ ಶೋಧಕ್ಕೆ ವಿಶೇಷ ತಂಡವನ್ನ ಅಧಿಕಾರಿಗಳು ರಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಜ್ಯುವೆಲರಿ ಶಾಪ್ಗೆ ಕದಿಮರು ಕನ್ನ ಹಾಕಿದ್ದಾರೆ. 140 ಕೆಜಿ ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಚಿನ್ನದ ಜೊತೆಗೆ ಬೆಳ್ಳಿಯ ದರ ಕೂಡ ಗಗನಕ್ಕೇರ್ತಾ ಇದೆ. ಇಲ್ಲಿ ನೋಡಿದ್ರೆ ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ಳರು ಕೈ ಚಳಕ ತೋರಿರೋದು. 140 ಕೆಜಿ ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಶಾಪಿನ ಸಿಸಿಟಿವಿ ವೈರ್ ಕೂಡ ಕಟ್ ಮಾಡಿದ್ದಾರೆ. ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಅಂತ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿರುವಂತಹ ಜ್ಯುವೆಲರಿ ಶಾಪ್ ಇದು. ಜ್ಯುವೆಲರಿ ಶಾಪ್ ಅನ್ನೇ ಖಾಲಿ ಮಾಡಿದ್ದಾರೆ. 140 ಕೆಜಿ ಬೆಳ್ಳಿ ಕದ್ದು ಕದಿಮರು ಎಸ್ಕೇಪ್ ಆಗಿರೋದು. ಶಾಪ್ನ ಸಿಸಿಟಿವಿ ವೈರ್ ಅನ್ನ ಕಟ್ ಮಾಡಿ ಕಳ್ಳರು ಕೈ ಚಳಕ ತೋರಿಸಿರೋದು. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ. ಬಿಬಿ ರೋಡಲ್ಲಿ AU ಜ್ಯುವೆಲ್ಲರ್ಸ್. ಈ AU ಜ್ಯುವೆಲ್ಲರ್ಸ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯಿತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ BB ರೋಡಲ್ಲಿ ನಮ್ಮದು AU ಜ್ಯುವೆಲ್ಲರ್ಸ್ ಅಂತ ಇರೋಂಥದ್ದು. ಸೊ ನಿನ್ನೆ ರಾತ್ರಿ ಕಳ್ಳರು 3 ಜನ ಶೋರೂಮ್ ಒಳಗಡೆ ಎಂಟ್ರಿ ಆಗಿ ಇರೋಂಥ ಚಿನ್ನ, ಬೆಳ್ಳಿ ಆಭರಣಗಳು ಎಲ್ಲವನ್ನು, ಒಂದು ಬೆಳ್ಳಿ ಆಭರಣ ಸಹ ಇಲ್ಲದಂತೆ ಎಲ್ಲ ಆಭರಣಗಳನ್ನು ಕದ್ದು ಹೋಗಿರ್ತಾರೆ. ಅದ್ರ ಪ್ರಕಾರವಾಗಿ ನಾವು 9:30ಗೆ ಶೋರೂಮ್ ಓಪನ್ ಮಾಡೋ ಟೈಮಲ್ಲಿ ಬಂದು ನೋಡಿದಾಗ ನಮ್ಮ ಗಮನಕ್ಕೆ ಬರುತ್ತೆ. ಇಮಿಡಿಯೇಟ್ಲಿ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀವಿ. ಸರಿ ಸುಮಾರು ಒಂದು 140ರಿಂದ 150 ಕೆಜಿವರೆಗೂ ಬೆಳ್ಳಿ ಅಪಹರಣ ಆಗಿದೆ. ಪೊಲೀಸರಿಗೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀವಿ. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.